ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಇದೆಲ್ಲ ನಾವು ಮಾಡ್ಕೊಂಡಿರೋ ತಪ್ಪು. ಅದಕ್ಕೆ ನಾವು ಶಿಕ್ಷೆನೂ ಅನುಭವಿಸ್ತಾ ಇದ್ದೀವಿ. ಆದಷ್ಟು ಬೇಗ ನೀನು ನಂದನವ್ರ ಹೆಂಡತಿ ಆಗಬೇಕು. ಆಗ್ಲೇ ಈ ತಪ್ಪೆಲ್ಲ ಸರಿ ಹೋಗೋದು. ಇದು ಬರೀ ನನ್ನ ನಿರ್ಧಾರ ಅಲ್ಲ. ನೀನು ಆ ದ್ಯಾವ್ರನ್ನ ಕೇಳಿದ್ರು ಆ ದ್ಯಾವ್ರ ನಿರ್ಧಾರನೂ ಇದೇ ಆಗಿರ್ತೈತೆ. ಆಯ್ತು, ನೀನು ಹೇಳ್ತಿರೋದೇ ಸರಿ ಅನ್ಕೊಳ್ಳೋಣ. ನಾನೇ ನಂದನವ್ರ ಹೆಂಡತಿ ಆಗ್ತೀನಿ. ಆದ್ರೆ ಇದರಿಂದ ತಾಳಿಗೆ ಏನು ಬೆಲೆ ಕೊಟ್ಟಂಗೆ ಆಗ್ತಿದೆ ಪೂರ್ವಿ. ನಮ್ಮ ಸಂಸ್ಕೃತಿಲಿ ಮದುವೆಗೆ ಎಷ್ಟೊಂದು ಗೌರವ ಐತೆ. ಅದರಲ್ಲೂ ಮದುವೆಲಿ ಎಲ್ಲ ಶಾಸ್ತ್ರಕ್ಕಿಂತ ಮುಖ್ಯ ತಾಳಿ ಶಾಸ್ತ್ರ. ಬರೀ ನಾಂದಿ ಅಷ್ಟೇ ನಡೆದ್ರೆ ಮದುವೆ ಆಗಕ್ಕಿಲ್ಲ. ಹಣೆಗೆ ಸಿಂಧೂರ ಇಟ್ಟರು ಮದುವೆ ಅನ್ಸ್ಕೊಳಕ್ಕಿಲ್ಲ ಕಣೆ. ಸಪ್ತಪದಿ ತುಳ್ದಿದ ತಕ್ಷಣ ಅದು ಪೂರ್ತಿ ಮದುವೆ ಆಗಕ್ಕಿಲ್ಲ. ಒಬ್ಬ ಹುಡುಗ ಒಂದು ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ಟಿದ್ರೇನೆ ನಿಜವಾದ ಮದುವೆ. ಆ ಮದುವೆ ನಿನಗೂ ನಂದನವ್ರಿಗೂ ನಡೆದೋಗೈತೆ ಅಂದಮೇಲೆ ನಾನೀಗ 3 ಆಗೋದೆ ಕಣೆ. ನಂದನವ್ರ ಹೆಂಡತಿ ಅನ್ನೋ ಸ್ಥಾನ ಈಗ ನಿಂದು. ಅದನ್ನ ನೀನು ಬಿಟ್ಕೊಟ್ಬಿಟ್ರೆ ತಾಳಿಗೇನೇ ಬೆಲೆ ಕೊಟ್ಟಂಗಾಗ್ತೈತೆ. ಅವಮಾನ ಮಾಡ್ದಂಗಲ್ವಾ? ಹ ಅಕ್ಕ, ಈ ಥರದ ಮಾತುಗಳನ್ನ ಆಡಿ ನನ್ನನ್ನು ಕಟ್ಟು ಹಾಕಕ್ಕೆ ನೋಡಬೇಡ ಕಣೆ. ನಾನು ಕಟ್ಟು ಹಾಕ್ತಿಲ್ಲ ಪೂರ್ವಿ. ನಂದನವ್ರು ಕಟ್ಟಿರೋ ತಾಳಿಗೆ ಬೆಲೆ ಕೊಡು ಅಂತ ಹೇಳ್ತಿದ್ದೀನಿ. ನೀನು ಹೇಳ್ಬೋದು ಈ ವಿಷಯ ನನಗೆ ನಿನಗೆ ಅಷ್ಟೇ ಹೋಗ್ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ, ನಮ್ಮಲ್ಲೇ ಇರಲಿ ಅಂತ. ಆದರೆ ನಮ್ಮ ಆತ್ಮಸಾಕ್ಷಿಗೆ ಗೊತ್ತಲ್ವಾ ಪೂರ್ವಿ? ಆತ್ಮಸಾಕ್ಷಿ ಮುಂದೆ ಅಪರಾಧಿಯಾಗಿ ಬಾಳಕ್ಕಿಂತ ನರ್ಕ ಬೇರೊಂದು. ನನ್ನ ಗಂಡ ಅನ್ನೋ ಭಾವನೆ ಬರಕ್ಕಿಲ್ಲ. ನಂದನವರು ಫೋನ್ ಮಾಡ್ತಿದ್ದಾರೆ. ಹಲೋ ಪದ್ಮಿನಿ, ಎಲ್ಲಿದ್ಯಾ ನೀನು? ನಿನ್ನ ಹತ್ರ ಮಾತಾಡ್ಬೇಕಂತ ಹೇಳಿದ್ದೆ ತಾನೆ. ಅರ್ಧಂಬರ್ಧ ವಿಷಯ ಎಲ್ಲಿಗೆ ಹೋದೆ? ಪೂರ್ವಿನೂ ಮನೇಲಿಲ್ಲ. ಚಂಚನಾಥ್ಗೆ ಹೇಳಿದ್ರು ಪೂರ್ವಿ ಮನೆ ಬಿಟ್ಟು ಹೋದಂತ. ನಾವಿಬ್ರು ದೇವಸ್ಥಾನದಲ್ಲೇ ಇದ್ದೀವಿ ನಂದನವ್ರೆ. ಯಾವ ದೇವಸ್ಥಾನ? ನಾನು ಅಲ್ಲಿಗೆ ಬರ್ತೀನಿ. ನನಗೆ ಇವತ್ತೆಲ್ಲ ವಿಷಯ ಗೊತ್ತಾಗಬೇಕು. ಲೊಕೇಶನ್ ಕಳಿಸು. ಏನಂತೆ ಅಕ್ಕ? ನಂದನವ್ರಿಗೆ ಅರ್ಧ ಬರ್ಧ ವಿಷಯ ಗೊತ್ತಾಗೈತೆ. ಅವ್ರಿಗೆ ಪೂರ್ತಿ ವಿಷಯ ಗೊತ್ತಾಗ್ಬೇಕಂತೆ. ಅವ್ರು ಇಲ್ಲಿಗೆ ಬರ್ತಿದಾರಂತೆ. ಜನ ಪೂರ್ವಿ ಹಳ್ಳಿ ಕಡೆಗೆ ಹೊಂಟವಳಂತ. ಅಯ್ಯೋ, ಅಲ್ಲಿಗೆ ಹೋದ್ರೆ ನಾವು ಇಲ್ಲಿಗೆ ಬಂದಿರೋ ವಿಷಯ ಗೊತ್ತಾಗ್ತೈತಲ್ವ ಊರ್ವಶಿ? ಹೌದು ಅದಕ್ಕೆವ್ವ, ನಾನು ಪತ್ತಕ್ಕೆ ಫೋನ್ ಮಾಡಿ ಹೇಳ್ದೆ ಊರಾಗಿಲ್ಲ ಬೇರೆ ಕಡೆ ಇದ್ದೀವಿ, ಪೂರ್ವಿಯ ಊರಿಗೆ ಹೋಗಕ್ಕೆ ಬಿಡ್ಬೇಡ ಅಂತ. ಆದ್ರೆ ಅವಳು ಹಠ ಮಾಡ್ಕೊಂಡು ಹೊಂಟವಳಂತೆ. ಹಠ ಮಾಡ್ಕೊಂಡು ಹೊಂಟವಳ? ಮತ್ತದೇನಾಗಿರ್ಬೋದು? ಅದು ಏಟಂದ್ರೂ ಬೀಗ್ರು ಮನೆಯಾಗೆ ಸ್ಯಾನೆ ದಿನ ಉಳ್ಕೊಳ್ಳೋಕ್ಕೆ ಹಿಂಸೆ ಅಲ್ವಾ ಪಾಪ. ಅದಕ್ಕೆವ್ವ ಪೂರ್ವಿ ಅದಕ್ಕೆ ಹೊಂಟವಳೆ. ಏನಾದರೂ ಪೂರ್ವಿ ಮಾತ್ರ ಹಳ್ಳಿ ಕಡೆಗೆ ಹೋಗಂಗಿಲ್ಲ ಕಣವ. ಹೋದ್ರೆ ಆಮೇಲೆ ಎಲ್ಲ ವಿಷಯ ಗೊತ್ತಾಗ್ತೈತೆ. ಪೂರ್ವಿಗೆ ಗೊತ್ತಾದರೆ ಪದ್ದು ಗೊತ್ತಾಗ್ತೈತೆ. ಪಾಪ ಮಗಿ ಅವಳ ಮದುವೆಯಿಂದಾಗಿ ನಾವೆಲ್ಲ ಬೀದಿಗೆ ಬಂದ್ವಿ ಅಂತ ನೊಂದ್ಕೊಳತ್ತೆ. ಆಮೇಕಿಂದೇನು ನಂದನವ್ರಿಗೆ ಅಮ್ಮಾಜಿಯವ್ರಿಗೆ ಎಲ್ರಿಗೂ ಗೊತ್ತಾಗ್ತೈತೆ. ನೋಡು, ಹಂಗಾಗದ್ ಬೇಡ. ನೀನು ಮೊದಲು ಪೂರ್ವಿಗೆ ಫೋನ್ ಮಾಡಿಕೊಡು, ನಾನು ಅವಳ ಹತ್ರ ಮಾತಾಡ್ತೀನಿ. ಫೋನ್ ಇರೋದು ಪದ್ದು ತವ. ನೀವು ಪೂರ್ವಿ ತವ ಮಾತಾಡಬೇಕು ಅಂದರೆ ಪದ್ದುಗೆ ಪೂರ್ವಿ ಸಿಗಬೇಕು ತಾನೇ? ನೀನು ಮೊದಲು ಫೋನ್ ಮಾಡಿಕೊಡು, ಹೇಳ್ತೀನಿ. ಅಯ್ಯೋ ಅದಕ್ಕೆವ್ವ, ನಾನು 10 ಸಲ ಫೋನ್ ಮಾಡೀವ್ನಿ. ಪದ್ದು ಫೋನ್ ನೋಡ್ತಾನೆ ಇಲ್ಲ ಅನ್ನಿಸ್ತೈತೆ. ಅವಳೇ ಫೋನ್ ನೋಡಿ ಮಾಡೋದಕ್ಕ ಹೊಸಿ ಇರಿ. ಚಾವ್ರೆ, ಪೂರ್ವಿ ಮಾತ್ರ ಊರಿಗೆ ಹೋಗದೆ ಇರಲಪ್ಪ. ಅವಳಿಗೆ ಯಾವುದೇ ಕಾರಣಕ್ಕೂ
ನಮ್ಮ ಪರಿಸ್ಥಿತಿ ಬಗ್ಗೆ ಗೊತ್ತಾಗಬಾರ್ದು. ಪೂರ್ವಿ ಅಲ್ಲಿರೋಕ್ಕಿಂತ ಇಲ್ಲಿರೋದೇ ಸರಿ ಅಂತಲೂ ಅನ್ನಿಸ್ತೈತೆ. ಆದರೆ ಇಲ್ಲಿಗೆ ಬಂದರೆ ಅವಳು ನಮ್ಮಂಗೆ ಪಾಪ ಕಷ್ಟ ಅನುಭವಿಸ್ಬೇಕಾಗ್ತೈತಲ್ವಾ? ಏನಾಗ್ತೈತೋ ಏನೋ. ಅಕ್ಕ, ನಂದನವ್ರಿಗೆ ಎಲ್ಲ ವಿಷಯನೂ ಹೇಳ್ಬೇಡ ಕಣೆ. ನೀನು ಅವ್ರಿಗೆ ಡ್ಯಾನ್ಸ್ಗೆ ಹೋಗಿರೋ ವಿಷಯ ಗೊತ್ತು ಅಂತಂದೆ ಅಲ್ವಾ? ಹಂಗಿದ್ರೆ ನೀನು ಬರೋ ಗಂಟೆ ನಾನು ಗೂಂಗಟ್ಟು ಹಾಕೊಂಡಿದ್ದು ಅಷ್ಟೇ ಅಂತ ಹೇಳಿ ಮ್ಯಾನೇಜ್ ಮಾಡೆ. ಅವ್ರಿಗೂ ಎಲ್ಲ ವಿಷಯ ಹೇಳಿ ಅವ್ರ ಖುಷಿನೂ ಹಾಳು ಮಾಡಬೇಡ ಕಣೆ. ಇಲ್ಲ ಪೂರ್ವಿ, ನಂದನವ್ರಿಗೆ ಎಲ್ಲ ಸತ್ಯ ತಿಳಿಸೋವರೆಗೂ ನಾನು ಸುಮ್ಕಿರಕ್ಕಿಲ್ಲ. ಅವ್ರನ್ನ ಗೊಂದರದಲ್ಲಿ ಸಿಲ್ಸೋಕ್ಕೆ ನನಗೂ ಇಷ್ಟ ಇಲ್ಲ ಕಣೆ. ನಂದನವ್ರಿಗೆ ನಾವಿಬ್ರು ಎಲ್ಲ ಸತ್ಯನೂ ಹೇಳೋಣ. ನಂದನವ್ರ ಸತ್ಯ ಹೇಳೋಕ್ಕೂ ಮುಂಚೆ ನಾನು ನೀನು ಒಂದು ನಿರ್ಧಾರ ತಗೋಬೇಕು ಪೂರ್ವಿ. ಇನ್ನು ಏನಕ್ಕ ನಿರ್ಧಾರ ಹತ್ತಿದ್ಯಾ? ನಾನು ಹಿಂಗೆ ಅವತ್ತೇ ಹೇಳಲಿಲ್ವಾ? ನಂದನವರು ನಿನ್ನ ಸ್ವಂತ, ಅವ್ರು ಹುಟ್ಟಿರೋದೇ ನಿನಗೋಸ್ಕರ. ನೀನು ನಂದನವ್ರ ಜೊತೆಲಿ ಬಾಳೋದೇ ನ್ಯಾಯ. ಇದರಲ್ಲಿ ಎರಡನೇ ಯೋಚನೆನೇ ಬೇಡ. ಇದು ನ್ಯಾಯ ಅಲ್ಲ ಕಣೆ, ನಿನಗಾಗ್ತಿರೋ ಅನ್ಯಾಯ. ಅಕ್ಕ, ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ಸರಿ, ಅದ್ಯಾವ್ರೇ ತೀರ್ಮಾನ ಮಾಡ್ಬಿಡ್ಲಿ. ನಂದನವ್ರ ಜೊತೆ ನೀನಿರ್ಬೇಕಾ ಇಲ್ಲ ನಾನಾ ಅಂತ ಆಗ್ಲೇ ನಿನಗೆ ಸಮಾಧಾನ ತಾನೆ? ಈ ಹೂವು ಆ ಕಡೆ ಬಿದ್ದರೆ ನಂದನವ್ರ ಹೆಂಡತಿ ನೀನು ಅವ್ರ ಜೊತೆ ಇರಬೇಕು. ಅದೇ ಒಂದು ವೇಳೆ ಆ ಹೂವು ಈ ಕಡೆ ಬಿದ್ದರೆ ನಿನ್ನ ಮಾತು ನಾನು ಕೇಳ್ತೀನಿ. ಸರಿನಾ? ಸರಿ. ಯಾವ್ರೆ, ಈ ಹೂವು ಪೂರ್ವಿ ಕಡೆನೇ ಬೀಳಪ್ಪ. ಯಾವ್ರೆ, ಅಪ್ಪಿ ತಪ್ಪಿನೂ ಹೂವನ್ನ ನನ್ನ ಕಡೆ ಬೀಳಿಸ್ಬೇಡ. ಅಕ್ಕನೇ ನಂದನವ್ರ ನಿಜವಾದ ಹೆಂಡತಿ. ನಿನ್ನ ನಿರ್ಧಾರನೂ ಅದೇಯಾ ಅಂತ ನನಗೆ ಗೊತ್ತು. ಅದನ್ನ ಅಕ್ಕನಿಗೆ ಮನವರಿಕೆ ಮಾಡಿಸೋದು ಯಾವ್ರೆ. ಪೂರ್ವಿ ಬೇಕಿದ್ರೆ ಬರ್ದಿಟ್ಕೋ, ಈ ಹೂವು ನಿನ್ನ ಕಡೆನೇ ಬೀಳ್ತೈತೆ. ಸಾಧ್ಯನೇ ಇಲ್ಲ ಅಕ್ಕ. ನೀನು ನಂದನವ್ರನ್ನ ಪ್ರೀತಿ ಮಾಡ್ತಾ ಇರೋದೇ ನಿಜ ಆದರೆ, ನಂದನವ್ರಿಗೆ ನಿನ್ನ ಮೇಲಿರೋ ಪ್ರೀತಿನೇ ನಿಜ ಆಗಿದ್ರೆ ಆ ಹೂವು ನಿನ್ನ ಕಡೆನೇ ಬೀಳ್ತೈತೆ. ನೀವಿಬ್ರು ಏನು ಆಟ ಆಡ್ತಾ ಇದ್ದೀರಾ? ಅವತ್ತು ಮದುವೆ ಮನೇಲಿ ನಡೆದಿದ್ದು ಏನು ಪದ್ಮಿನಿ? ಪದ್ಮಿನಿ, ನೀನೇ ಹೇಳಿದೆ ಅವತ್ತು ನೀನಲ್ಲಿ ಇರಲಿಲ್ಲ ಅಂತ. ಆದರೆ ಪೂರ್ವಿಯಾಗಿ ಗುಂಗಟ್ ಹಾಕೊಂಡಿದ್ಲು. ಅವಳು ಯಾಕೆ ನನ್ನ ಪಕ್ಕ ಮಂಟಪದಲ್ಲಿ ಕೂತಿದ್ಲು? ಪದ್ಮಿನಿ ಪದ್ಮಿನಿ ಪದ್ಮಿನಿ, ನಿಜ ಹೇಳಿ ಪದ್ಮಿನಿ, ಅವತ್ತು ನಿನ್ನ ಮುಹೂರ್ತಕ್ಕೆ ಮುಂಚೆ ಬಂದೆ ತಾನೆ? ನಾನು ತಾಳಿ ಕಟ್ಟಿದ್ದು ನಿಂಗೆ ತಾನೆ? ನಿಂಗೆ ಅಲ್ವಾ? ನಿಜ ಹೇಳಿ ಪದ್ಮಿನಿ, ನಿಜ ಹೇಳು ಪದ್ಮಿನಿ, ನಿಜ ಹೇಳು. ನಿಮ್ಮನ್ನ ಕೇಳ್ತಾ ಇರೋದು, ಇಬ್ಬರನ್ನೊಬ್ರು ಹೇಳಿ. ನಾನು ತಾಳಿ ಕಟ್ಟಿದ್ದು ಯಾರಿಗೆ? ಪದ್ಮಿನಿಗ ಇಲ್ಲ ಪೂರ್ವಿಕ? ಎದ್ದಕ್ಕಿದ್ದಾಗೆ ಎತ್ತ ಹೋದ ಅಂದರೆ ಎಲ್ಲಿಗೆ ಹೋದ? ಅದೇ ನಮಗೂ ಗೊತ್ತಾಗ್ತಿಲ್ಲ ಅಮ್ಮಾಜಿ. ಎಲ್ಲಿಗೆ ಏನು ಅಂತ ಒಂದು ಮಾತು ಕೂಡ ಹೇಳ್ದೆ ಹೊರಟೆ ಹೋದ. ಅವ್ನು ಬೆಳಗ್ಗೆಯಿಂದ ಏನೋ ಡಿಸ್ಟರ್ಬ್ ಆಗಿದ್ದಾನೆ ಅಮ್ಮಾಜಿ. ನಾನು ಮಾತಾಡ್ಸೋಣ ಅಂತ ಹೋದೆ, ಸರಿಯಾಗಿ ಮಾತಾಡಲಿಲ್ಲ. ಆಮೇಲೆ ಏನೋ ಕೇಳೋಣ ಅಂತ ಹೋದೆ, ಅದಕ್ಕೆ ನಾನು ಟೆನ್ಷನ್ನಲ್ಲಿದ್ದೀನಿ ಅಂತ ಹೇಳ್ದ. ನನಗೇನು ಅರ್ಥನೇ ಆಗ್ತಿಲ್ಲ. ಅದಕ್ಕೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ? ಏನೋ ಕೆಲಸ ಇರುತ್ತೆ, ಹೋಗಿರ್ತಾನೆ ಅಷ್ಟೇ. ಅಷ್ಟೇ ಆಗಿದ್ರೆ ಸಮಾಧಾನ ಅಮ್ಮಾಜಿ. ಬೇರೆ ಏನಾದರೂ ಆದರೆ ಮಾತ್ರ. ಬೇರೆ ಏನಾದರೂ ಅಂದರೆ ಏನು ನಿನ್ನ ಮಾತಿನ ಅರ್ಥ? ಹಾಗಲ್ಲ ಅಮ್ಮಾಜಿ,
ನಂದನ್ಗೆ ಅದು ಏನು ಸಮಸ್ಯೆ ಇತ್ತು? ಚಂಚಲ, ಏನು ಹೇಳಬೇಕು ಅಂತಿದೆಯೋ ನೇರವಾಗಿ ಹೇಳಿ. ಅಮ್ಮಾಜಿ, ನಂದನ್ನು ಮದುವೆ ವಿಡಿಯೋ ನೋಡ್ತಿದ್ದ. ವಿಡಿಯೋಲಿ ಪದ್ಮಿನಿ ನೋಡಿದ ತಕ್ಷಣ ತುಂಬ ಡಿಸ್ಟರ್ಬ್ ಆಗಿ ಎದ್ದೋಟೋದ. ನನಗನ್ಸುತ್ತೆ ನಂದನ್ ಮನ್ಸಿಗೆ ಏನೋ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಕಾರಣ ಎಲ್ಲ ಆ ಪದ್ಮಿನಿನೇ. ಅಯ್ಯಯ್ಯೋ, ನೀವು ಕೋಪ ಮಾಡ್ಕೋಬೇಡಿ. ನಾನು ಹೇಳ್ತಿರೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅಮ್ಮಾಜಿ. ನೀನು ಏನು ಹೇಳಕ್ಕೆ ಬರ್ತಿದ್ಯಾ? ಪದ್ಮಿನಿ ನಂದನ್ಗೆ ಏನೋ ಕಿರಿಕಿರಿ ಮಾಡ್ತಿದ್ದಾಳೆ ಅಮ್ಮಾಜಿ. ಈ ಬಡವ್ರ ಮನೆ ಹೆಣ್ಮಕ್ಳೇ ಇಷ್ಟು. ಶ್ರೀಮಂತಿಕೆ ನೋಡಿದ್ರೆ ತಲೆ ಒಂದ್ಸರಿ ಗಿರ್ರಂತ ತಿರುಗುತ್ತೆ. ನಾವಂತೂ ಉದ್ಧಾರ ಆಗಿದ್ದಾಯ್ತು, ಇನ್ನು ನಮ್ಮ ತವ್ರ ಮನೆಯವ್ರು ಯಾಕೆ ಕಷ್ಟಪಡಬೇಕು ಅಂತ. ಮೇ ಬಿ ಪದ್ಮಿನಿಗೂ ಹಾಗೆ ಅನಿಸಿರುತ್ತೆ, ಅದರಲ್ಲಿ ಡೌಟೇ ಇಲ್ಲ. ನಂದನ್ ಹತ್ರ ಹೋಗಿ ನಮ್ಮ ಅಪ್ಪನಿಗೊಂದು ಮನೆ ಕಟ್ಟಿಸ್ಕೊಡಿ, ನನ್ನ ತಂಗಿದಿರ್ಗೆ ಒಡವೆ ಮಾಡಿಸ್ಕೊಡಿ, ನಮ್ಮಪ್ಪ ಸಾಲ ಮಾಡಿಬಿಟ್ಟಿದ್ದಾರೆ, ಸಾಲ ಎಲ್ಲ ತೀರಿಸ್ಬಿಡಿ ಅಂತ ಕಿರಿಕಿರಿ ಮಾಡ್ತಿದ್ದಾಳೆ ಅನ್ಸುತ್ತೆ. ಪಾಪ ನಂದನ್ ಹೇಳ್ಕೊಳಕ್ಕಾಗದೆ ಒದ್ದಾಡ್ತಿದ್ದಾನೇನು. ಅಯ್ಯೋ, ಇವಳಾಕಿ ಹೀಗೆಲ್ಲ ಮಾತಾಡಿ ಬೈಸ್ಕೊಳ್ಳೋ ಪ್ರೋಗ್ರಾಮ್ನ ಫಿಕ್ಸ್ ಮಾಡ್ಕೊಳ್ತಿದ್ದಾಳೆ. ನಂದನ್ ಇದ್ಯಾವುದಕ್ಕೂ ಒಪ್ಪದೇ ಇರುವಾಗ ಈ ಪದ್ಮಿನಿ ನಂಗೆ ಈ ಮನೇಲಿ ಇರೋಕ್ಕೆ ಇಷ್ಟ ಇಲ್ಲ, ನನಗೆ ಜಾಯಿಂಟ್ ಫ್ಯಾಮಿಲಿ ಅಡ್ಜಸ್ಟ್ ಆಗಲ್ಲ, ನಾವು ಬೇರೆ ಮನೆ ಮಾಡೋಣ ಅಂತ ಹೇಳಿರ್ಬೋದಲ್ವಾ? ಚಂಚಲ, ನಿನಗೆ ಇಷ್ಟೊತ್ತು ಮಾತಾಡೋದಕ್ಕೆ ನಾನು ಬಿಟ್ಟಿದ್ದೀನಿ ಅಂದರೆ ಅದಕ್ಕೆ ಕಾರಣ ನೀನು ಈ ಮನೆ ಸೊಸೆ ಅನ್ನೋದಕ್ಕೆ. ಅದೊಂದು ಅಧಿಕಾರ ಇದೆ ಅಂತ ನೀನು ಏನೇನೋ ಮಾತಾಡ್ತಾ ಇದ್ರೆ ಈ ಅಮ್ಮಾಜಿ ಸಹಿಸ್ಕೊಳೋದಿಲ್ಲ. ಅಲ್ಲ ಅಮ್ಮಾಜಿ, ಸಾಕು ಒಂದೇ. ಇನಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅನ್ಬೇಡ. ನಾನು ಹೇಳಿದ್ನಲ್ಲ, ಏನೋ ಕೆಲಸ ಬಂದಿರುತ್ತೆ, ಹೋಗಿರ್ತಾರೆ, ಬರ್ತಾರೆ ಅಷ್ಟೇ. ನನಗೆ ಒಂದು ಚಿಕ್ಕ ಮೀಟಿಂಗ್ ಇದೆ, ಅರ್ಧ ಗಂಟೆಲಿ ಬರ್ತೀನಿ. ನಂದನ್ ಅವರೇ, ನಾನು ಡ್ಯಾನ್ಸ್ಗೆ ಹೋಗಿದ್ನಲ್ವಾ, ನಾನು ಮುಹೂರ್ತಕ್ಕಿಂತ ಮುಂಚೆ ವಾಪಸ್ ಬರಬೇಕು ಅಂದ್ಕೊಂಡೆ. ನಿಮಗೂ ಹಾಗೆ ಹೇಳಿದ್ದೆ. ನಾನು ಅಲ್ಲಿ ಇಲ್ಲದೆ ಹೋದಾಗ ನಾನು ಇದ್ದೀನಿ ಅಂತ ಎಲ್ಲರೂ ಅಂದ್ಕೊಳ್ಳಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಮದುವೆ ಬಟ್ಟೆ ಗೂಂಗಟ್ನೆಲ್ಲ ಪೂರ್ವಿಗೆ ಹಾಕ್ಸ್ದೆ ಅಷ್ಟೇ ನಂದನ್ ಅವರೇ. ಆದರೆ ಮುಹೂರ್ತಕ್ಕಿಂತ ಮುಂಚೆ ನನಗೆ ಬರೋಕ್ಕೆ ಆಗಲಿಲ್ಲ. ನೀವು ನಾನು ಅಂತ ಅನ್ಕೊಂಡು ತಾಳಿ ಕಟ್ಟಿದ್ದು ಬೀಗೆ ಬೀಗೆ ಬೀಗೆ. ನಂಗೆ ಗೊತ್ತು ನಿಮಗೆ ಎಷ್ಟು ದೊಡ್ಡ ಆಘಾತ ಆಗೈತೆ ಅಂತ. ಅಂದ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ನಾನಾಗ್ಲಿ ಅಕ್ಕ ಆಗ್ಲಿ ಇದನ್ನ ಬೇಕು ಅಂತ ಮಾಡಲಿಲ್ಲ. ಅವತ್ತು ಮಂಟಪದಲ್ಲಿ ನಾನು ಪದ್ಮಿನಿ ಅಲ್ಲ ಪೂರ್ವಿ ಅಂತ ನಿಮ್ಗೆ ಹೇಳೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ಲೇ ಇಲ್ಲ. ಅಕ್ಕ ಬರ್ತಾಳೆ ಬರ್ತಾಳೆ ಅಂತ ನಾನು ನಿರೀಕ್ಷೆ ಮಾಡ್ತಾನೆ ಇದ್ದೆ. ಆದ್ರೆ ಅಷ್ಟರಲ್ಲಿ ನನ್ನ ಕುತ್ತಿಗೆಗೆ ತಾಳೆ ಬಿದ್ದಿತ್ತು. ನನ್ನ ಪ್ರಶ್ನೆ ನಿನಗಲ್ಲ ಪೂರ್ವಿ, ಇವಳಿಗೆ ಯಾಕೆ ಈ ಥರ ಮಾಡಿದೆ? ನೀನು ನಂಗೆ ಈ ಥರ ನಂಬಿಕೆ ದ್ರೋಹ ಮಾಡ್ಬೋದಾ? ನೀನು ಅವತ್ತೇ ಪ್ರಾಮಿಸ್ ಮಾಡಿದ್ದೆ ತಾನೆ ಇನ್ಯಾವತ್ತೂ ಡ್ಯಾನ್ಸ್ ಮಾಡಲ್ಲ ಅಂತ? ನೀನು ಕೊಟ್ಟ ಮಾತನ್ನು ಮೀರಲ್ಲ ಅಂತ ಎಷ್ಟು ನಂಬಿದ್ನಲ್ಲ ಪದ್ಮಿನಿ. ಏನ್ ನಂದನವ್ರೆ ಹಿಂಗೆ ಹೇಳ್ತಿದ್ದೀರಾ? ನಿಮ್ಗೆ ಹೇಳ್ಬಿಟ್ಟೆ ಅಲ್ವಾ ನಾನು ಹೋಗಿದ್ದು, ನೀವು ಒಪ್ಕೊಂಡ್ಮೇಲೆ ಅಲ್ವಾ? ಸಾಕು ಸಾಕು, ನನಗೆ ಹಿಡಿಸದೇ ಇರೋದೇ ಈ ಸುಳ್ಳು.
ಈಗ ನಿನ್ನೆ ನೀನು ಬಚಾವ್ ಮಾಡ್ಕೋಬೇಕು ಅಂತ ಸುಳ್ಳು ಹೇಳಕ್ ಬರಬೇಡ. ಗುಂಗಟ್ಟೊಳಗಡೆ ಇರೋದು ನನ್ನ ಪದ್ಮಿನಿ ಅಂತ ಎಷ್ಟು ಸಂಭ್ರಮದಲ್ಲಿ ಇದ್ನಲ್ಲ ಪದ್ಮಿನಿ ನಾನು. ನಾವಿಬ್ರು ಯಾವತ್ತೂ ಬೇರೆ ಆಗ್ಬಾರ್ದು ಅಂತ ಆ ದೇವರಲ್ಲಿ ಬೇಡ್ಕೊಂಡು ಇದೇ ಕೈಯಿಂದ ತಾಳಿನ ಕುತ್ತಿಗೆಗೆ ಹಾಕಿದೆ. ನಮ್ಮಿಬ್ರು ಸಂಬಂಧ ಬರೀ ಈ ಜನ್ಮದ್ದಲ್ಲ, 7 ಜನ್ಮದ್ದು ಅನ್ನೋ ಭ್ರಮೇಲಿ ಹೋಗ್ಕೊಂಡು ಸುತ್ತ 7 ಸುತ್ತ ಹಾಕಿದೆ. ಆದ್ರೆ ಇದೆಲ್ಲ ಮಾಡೋವಾಗ ನನ್ನ ಪಕ್ಕದಲ್ಲಿ ಇದ್ದಿದ್ದು ನೀನೇ ಅಲ್ವಾ? ನೀನೇ ಅಲ್ಲ. ನೀನೇ ನನ್ನ ಹೆಂಡತಿ ಅಂತ ಚಿಕ್ಕ ಮಗು ಥರ ಖುಷಿ ಪಡ್ತಿದ್ದಲ್ಲ ಪದ್ಮಿನಿ ನಾನು. ಚಿಕ್ಕ ಮಗು ಹೇಗೆ ತನ್ನ ತಾಯಿನ ನಂಬುತ್ತೋ ಹಂಗೆ ನಾನು ನಿನ್ನನ್ನು ನಂಬಿದ್ದೆ. ಆದ್ರೆ ನೀನು ನಂಗೆ ಮೋಸ ಮಾಡಿಬಿಟ್ಟೆ ಪದ್ಮಿನಿ. ಮೋಸ ಹೋಗ್ಬಿಟ್ಟೆ ನಾನು. ಮೋಸ ಹೋಗ್ಬಿಟ್ಟೆ. ದಡ್ಡ ಜಗತ್ತಲ್ಲಿ ನನ್ನಂತ ಬುಟ್ಟಾಣನು ಇರ್ತಾರ ಪದ್ಮಿನಿ. ಯಾರಿಗೆ ತಾಳಿ ಕಟ್ಟಿದ್ದೀನಿ ಅಂತಾನೆ ಗೊತ್ತಿಲ್ದಿರೋ ಬುಟ್ಟಾಳ ನಾನು. ಸರಿಯಾಗಿ ಮಾಡಿದೆ ಪದ್ಮಿನಿ, ಸರಿಯಾದ ಶಿಕ್ಷೆ ಕೊಟ್ಟೆ ನನಗೆ. ನಿನ್ನ ಹುಚ್ಚಿನ ಥರ ಪ್ರೀತಿಸಿ ಎಲ್ಲರಿಗಿಂತ ಜಾಸ್ತಿ ನಂಬುದ್ನಲ್ಲ, ಅದಕ್ಕೆ ನಂಗೆ ಇದಾಗಬೇಕಾಗಿದ್ದೆ. ನನಗೆ ಆಗಬೇಕಾಗಿತ್ತು. ನನ್ನವರೇ ಪ್ಲೀಸ್ ಹಂಗೆಲ್ಲ ಹೇಳ್ಬೇಡಿ. ನಾನು ನಿಮ್ಗೆ ಮೋಸ ಮಾಡಿಲ್ಲ. ನಾನೊಂದು ಅನಿವಾರ್ಯ ಪರಿಸ್ಥಿತಿಲಿ ಡ್ಯಾನ್ಸ್ಗೆ ಹೋಗಬೇಕಾಗಿತ್ತು. ಹಂಗಂತ ನಾನು ಹಂಗೆ ಹೋಗಿಲ್ಲ. ನಾನು ಹೋಗುವಾಗ ನಿಮಗೆ ಪತ್ರ ಇನ್ನೊಂದ್ಸಲ ಡ್ಯಾನ್ಸ್ ಅನ್ನೋ ಪದ ಕೇಳಿದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ.